ಹಲೋ ಅಂಡ್ ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. 5 ಜನವರಿ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿಯಲ್ಲಿ ಇವತ್ತೊಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ. ಫ್ಲಾಟ್ ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು 26,270 ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಲೆವೆಲನ್ನು ಒಂದು ಮೆನ್ಷನ್ ಮಾಡಿದ್ವಿ, ಸಪೋರ್ಟ್ ಲೆವೆಲ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ಅಲ್ಲಿಂದ ಒಂದು ಬೌನ್ಸನ್ನು ಮಾಡುತ್ತೆ. ಬೌನ್ಸನ್ನು ಮಾಡಿ ಕಂಟಿನ್ಯೂಸ್ ಅದೊಂದು ಅಪ್ಮೋನ ಕೊಡುತ್ತೆ. 26,370-380 ಲೆವೆಲ್ಗೆ ರೀಚ್ ಆಗುತ್ತೆ. ಆಲ್ಮೋಸ್ಟ್ 370 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಕನ್ಸಾಲ್ಟೇಷನನ್ನು ಮಾಡುತ್ತೆ. ನೆಕ್ಸ್ಟ್ ಒಂದು ಬ್ರೇಕ್ ಡೌನನ್ನು ಮಾಡುತ್ತೆ, ಡೌನ್ ಬರುತ್ತೆ. ನೆಕ್ಸ್ಟ್ ಅಗೇನ್ ಕನ್ಸಾಲ್ಟೇಷನ್ ಮಾಡಿ ಬೈರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡೋಂಥ ಪ್ರಯತ್ನ ಮಾಡ್ತಾರೆ, ಬಟ್ ಫೇಲ್ ಆಗುತ್ತೆ. ನೆಕ್ಸ್ಟ್ ಒಂದು ಶಾರ್ಪ್ ಡೌನ್ ಮೂವ್ನ ಕೊಟ್ಟು 26,220-210 ಲೆವೆಲ್ಗೂ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿಂದ ಸ್ವಲ್ಪ ರಿಕವರಿಯನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ. ಇನಿಷಿಯಲಿ ಈ ಸಪೋರ್ಟನ್ನು ಹೋಲ್ಡ್ ಮಾಡುತ್ತೆ, ಪ್ರೈಸ್ ಅಪ್ ಹೋಗುತ್ತೆ, ಬಟ್ ಹೈಯರ್ ಲೆವೆಲಲ್ಲಿ ಸ್ವಲ್ಪ ಫೇಲ್ ಆಗುತ್ತೆ. ಬೈರ್ಗಳು ಬಿಟ್ಕೊಟ್ರು ಅಂತ ಹೇಳ್ಬೋದು, ಪ್ರೈಸ್ ಡೌನ್ ಬರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಇವತ್ತು ನಿಫ್ಟಿ ರಿಯಾಲಿಟಿ ಸೆಕ್ಟರ್ 2% ಅಪ್ ಮೂವ್ನ ಕೊಡ್ತು. FMCG 0.68%, ಮೀಡಿಯಾ 0.6%, ಮೆಟಲ್ 0.6%, PSU ಬ್ಯಾಂಕ್ 0.4% ಅಪ್ ಮೂವ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟರೆ, ನಿಫ್ಟಿ IT ಡೌನ್ ಮೂವ್ನ ಕೊಡ್ತು ಅಂತ ಹೇಳ್ಬೋದು 1.4%, ಹೆಲ್ತ್ ಕೇರ್ 0.3%, ಫಾರ್ಮಾ 0.2%, ಹಾಗೆ ಬ್ಯಾಂಕ್ ನಿಫ್ಟಿ 0.2%, ಆಲ್ಮೋಸ್ಟ್ 0.2% ಅಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದರೆ ನಿಫ್ಟಿ 50ಯಲ್ಲಿ 24 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ 25 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿದ್ವು ಅಂತ ಹೇಳ್ಬೋದು. ಒಂದು ಬ್ಯಾಲೆನ್ಸ್ ಆಗಿತ್ತು. ನಿಫ್ಟಿ 500ರಲ್ಲಿ ಕೂಡ 223 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ವು, 272 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿದ್ವು ಅಂತ ಹೇಳ್ಬೋದು. ಅಗೇನ್ ಆಲ್ಮೋಸ್ಟ್ ಒಂದು ಬ್ಯಾಲೆನ್ಸ್ ಆ್ಯಕ್ಟೇ ಇತ್ತು ಅಂತ ಹೇಳ್ಬೋದು. ಹಾಗಿದ್ರೆ ನಾವು ನೆಕ್ಸ್ಟ್ ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವತ್ತು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ಸ್ಟ್ರಾಂಗ್ ಅಪ್ ಆದ ನಂತರ ಒಂದು ಹಾಲ್ಟನ್ನು ಮಾಡ್ತು ಅಂತ ಹೇಳ್ಬೋದು. ಸ್ವಲ್ಪ ಪ್ರೈಸ್ ಹಾಲ್ಟ್ ಆಗಿದೆ. ಕಳೆದ ಇಲ್ಲಿ ಒಂದು ಸ್ಟ್ರಾಂಗ್ ಅಪ್ಮೋನ ಮಾಡುತ್ತೆ, ಈಗ ಹಾಲ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಓವರ್ ಬಾಲ್ಟ್ ಲೆವೆಲ್ಗೆ ಹೋಗಿತ್ತು. ಸೊ ಹಾಗಾಗಿ ಒಂದು ಇವತ್ತು ಪಾಸ್ ಕೊಟ್ಟಿದೆ. ಸೊ ತುಂಬ ದೊಡ್ಡದೇನು ಕರೆಕ್ಷನ್ ಅಥವಾ ಡೌನ್ ಮೂವ್ನ ಕೊಟ್ಟಿಲ್ಲ. ಇಮಿಡಿಯೇಟ್ಲಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ನಾಳೆ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಲೋವರ್ ಲೆವೆಲಲ್ಲಿ 26,200 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಬ್ರೇಕ್ಔಟನ್ನು ಮಾಡುತ್ತೆ. ಈ 26,200 ಲೆವೆಲ್ ಹತ್ರ ಒಂದು ಬ್ರೇಕ್ಔಟನ್ನು ಮಾಡುತ್ತೆ. ಈ ಹಿಂದೆ 26,200 ಇಲ್ಲೊಂದು ಬ್ರೇಕ್ಔಟನ್ನು ಮಾಡುತ್ತೆ, ಒಂದು ಸ್ಟ್ರಾಂಗ್ ಅಪ್ಮೋನ ಮಾಡುತ್ತೆ. ನೆಕ್ಸ್ಟ್ 26,200 ಲೆವೆಲಲ್ಲಿ ಒಂದು ಕನ್ಸಾಲ್ಟೇಷನ್ ಮಾಡ್ತಿತ್ತು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದು ಬ್ರೇಕ್ಔಟನ್ನು ಮಾಡುತ್ತೆ, ಅಪ್ ಹೋಗುತ್ತೆ, ಒಂದು ಕನ್ಸಾಲ್ಟೇಷನ್, ಅಗೇನ್ ಅಪ್ ಹೋಗುತ್ತೆ, ಒಂದು ಡೌನ್ ಬಂದಿತ್ತು, ಅಗೇನ್ ಅಲ್ಲಿಂದೊಂದು ಅಪ್ ಮೂವ್ನ ಕೊಟ್ಟಿತ್ತು. ಇವತ್ತು ಇನಿಷಿಯಲಿ ಈ ಝೋನನ್ನು ಹೋಲ್ಡ್ ಮಾಡೋಂಥ ಪ್ರಯತ್ನ ಮಾಡುತ್ತೆ, ಬಟ್ ಫೇಲ್ ಆಗಿ 200 ಲೆವೆಲ್ಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ 26,200 ಲೆವೆಲ್ ಇಂಪಾರ್ಟೆಂಟ್ ಆಗೋದು, ಒಂದು ರೌಂಡ್ ನಂಬರ್ ಕೂಡ ಆಗುತ್ತೆ. ಸೊ ಈ ಝೋನನ್ನು ನಾವು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ವಾಚ್ ಮಾಡಬೇಕಾಗತ್ತೆ. 26,200 ಝೋನ್. ಇನ್ ಕೇಸ್ ಫ್ಲಾಟ್ ಓಪನ್ ಆಗುತ್ತೆ, ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಈ 200 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದೆ, ಅದು ನೆಗೆಟಿವ್ ಆಗುತ್ತೆ. ಆಗ 26,100 ಲೆವೆಲ್ ಏನಾಗುತ್ತೆ, ಈ ಲೆವೆಲ್ ಏನಾಗುತ್ತೆ ಅದನ್ನು ಟಚ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಇಲ್ಲಿ ಇದೊಂದು ಕನ್ಸಾಲ್ಟೇಷನ್ ಬೇಸ್ ಇದ್ದಂಥದ್ದು. ಸೊ ಇಮಿಡಿಯೇಟ್ಲಿ ಈ ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಈ 26,200 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂಥೇಳಿ. ಅದೇ ರೀತಿ ಹೈಯರ್ ಲೆವೆಲ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 26,350 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. 350ರಿಂದ 370 ಅಂತಲೂ ಕೂಡ ನಾವು ಟ್ರೀಟ್ ಮಾಡ್ಬೋದು. ಬಟ್ ಈ 350 ಝೋನ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಇನಿಷಿಯಲಿ ಈ ಹಿಂದಿನ ಟ್ರೇಡಿಂಗ್ ಸೆಷನಲ್ಲಿ ಒಂದು ರೆಸಿಸ್ಟೆನ್ಸ್ ಇಲ್ಲಿಂದ ಬಂದಿತ್ತು. ಇವತ್ತು ಅಪ್ ಹೋಗುತ್ತೆ, ಬ್ರೇಕ್ಔಟ್ ಮಾಡೋಂಥ ಪ್ರಯತ್ನ ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ, ಕನ್ಸಾಲ್ಟೇಷನ್ ಮಾಡುತ್ತೆ, ಡೌನ್ ಬರುತ್ತೆ. ಅಗೇನ್ ಇಲ್ಲಿ ಹೋಲ್ಡ್ ಮಾಡೋಂಥ ಪ್ರಯತ್ನ ಮಾಡುತ್ತೆ. ಬೈರ್ಗಳು ಈ ಲೆವೆಲಲ್ಲಿ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡೋಂಥ ಪ್ರಯತ್ನ ಮಾಡ್ತಾರೆ. ನಾವು ಪ್ರೈಸ್ ಆ್ಯಕ್ಷನ್ ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಾರೆ ಇಲ್ಲಿ ವಿಸಿಬಲ್ ಆಗುತ್ತೆ, ಒಂದು ಸ್ಟ್ರಾಂಗ್ ಸೆಲ್ ಅಪ್ ಬರುತ್ತೆ. ನೆಕ್ಸ್ಟ್ ಬೈರ್ಗಳು ಸ್ವಲ್ಪ ಹೋಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಬಟ್ ಏನಾಗುತ್ತೆ ಫೈನಲಿ ಸೆಲ್ಲರ್ಗಳು ಇಲ್ಲಿಂದ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಈ ಝೋನ್ ಎಲ್ಲವೂ ಒಂದಷ್ಟು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಇನ್ ಕೇಸ್ ಪ್ಲಾಂಟ್ ಓಪನ್ ಆಗಿ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಪ್ರೈಸ್ ಒಂದು ಈ ಲೆವೆಲ್ಗೆ ರೀಚ್ ಆಯಿತು ಅಂತ ಹೇಳಿದೆ, ಇಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಬರುವಂಥ ಸಾಧ್ಯತೆ ಇದೆ 26,350-370 ಝೋನಲ್ಲಿ. ಸೊ ಆ ಝೋನ್ ಕ್ರಾಸ್ ಆದರೆ ಮಾತ್ರ ಒಂದು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ನಾವು CPR ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಅಬ್ಸರ್ವ್ ಮಾಡಿದ್ರೆ ಒಂದು ಇನ್ಸೈಡ್ CPR ಕ್ರಿಯೇಟ್ ಆಗಿದೆ. ಸೊ ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಆ್ಯಸ್ ಆಫ್ ನಾವು ಒಂದು ನ್ಯೂಟ್ರಲ್ ಸೆಂಟಿಮೆಂಟನ್ನು ಸಜೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಝೋನನ್ನು ನಾವು ನಾಳೆಗೆ ವಾಚ್ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದಾದರೆ, ಓಪನ್ ಇಂಟ್ರೆಸ್ಟಲ್ಲಿ ಇವತ್ತು ಚೇಂಜಸನ್ನು ನೋಡಿದ್ರೆ ಕಾಲಲ್ಲಿ 5.27 crore ಅಡಿಷನ್ ಆಗಿದೆ. ಅದೇ ರೀತಿ ಪುಟ್ಟಲ್ಲಿ ಇವತ್ತು ಕವರಿಂಗ್ ಆಗಿದೆ. ನಾವಿಲ್ಲಿ ನೋಡ್ಬೋದು ಪುಟ್ಟಲ್ಲೆಲ್ಲ ಕವರಿಂಗ್ ಆಗಿರುವಂಥದ್ದು. ಕಾಲಲ್ಲಿ 26,300 ಇವತ್ತು ಹೈಯೆಸ್ಟ್ ಅಡಿಷನ್ ಆಗಿರುವಂಥದ್ದು. ಅದೇ ರೀತಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಇಲ್ಲೇ ಇರುವಂಥದ್ದು. ಟೋಟಲ್ ಆಗಿ ಕಾಲಲ್ಲಿ
1.89 crore ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ 350 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಪಾಸಿಟಿವ್ ಮೊಮೆಂಟಮನ್ನು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ 26,200 ಇಮಿಡಿಯೇಟ್ಲಿ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ನೆಕ್ಸ್ಟ್ ಹೈಯೆಸ್ಟ್ ಇರುವಂಥದ್ದು 26,000 200ಕ್ಕಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಕ್ಸ್ಟ್ 100 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಹ ಕೂಡ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. ಸೊ ಈ ಝೋನ್ ಹೋಲ್ಡ್ ಆಗುವಂಥ ಪ್ರಯತ್ನ ಮಾಡುತ್ತೆ. ಅದನ್ನು ಬ್ರೇಕ್ ಆದರೆ ಸ್ವಲ್ಪ ನೆಗೆಟಿವ್ ಆಗುತ್ತೆ, ಆಗ ಒಂದಷ್ಟು ಮೊಮೆಂಟಮ್ ಡೌನ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಆ್ಯಸ್ ಆಫ್ ನಾವು PCR 1ರಲ್ಲಿದೆ. ಸೊ ಒಂದು ಗುಡ್ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು. ಒಂದು ರೇಂಜ್ ಬೌಂಡ್ ಮೂವ್ ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಆಫ್ ನಾವು ನೋಡಿದಾಗ 300ಕ್ಕಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದು ಟ್ರೆಂಡಿಂಗ್ ಮೂವ್ನ ಆ್ಯಸ್ ಆಫ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಆಫ್ ನಾವು 300ರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ಅಲ್ಲಿ 350 ಲೆವೆಲಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಬರುತ್ತೆ. ಅದರಲ್ಲಿ ಕವರಿಂಗ್ 300ರಲ್ಲಿ ಕವರಿಂಗ್ ಬಂದರೆ ಮಾತ್ರ ಅದು ಪಾಸಿಬಲ್ ಆಗುವಂಥದ್ದು ಒಂದು ಟ್ರೆಂಡಿಂಗ್ ಮೂವ್ನ ನಾವು ನೋಡಲಿಕ್ಕೆ. ಸೊ ಹಾಗಾಗಿ 350 ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ ಹೈಯರ್ ಲೆವೆಲಲ್ಲಿ. ಅದೇ ರೀತಿ ನಾವು ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಲೋವರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಈ 85,300 ಝೋನ್ ಆಗುತ್ತೆ. ಇವತ್ತು ಇಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ 85,000 ಝೋನನ್ನು ನಾವು ಲೋವರ್ ಲೆವೆಲಲ್ಲಿ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಸೆನ್ಸೆಕ್ಸ್. ಅದೇ ರೀತಿ ಹೈಯರ್ ಲೆವೆಲಲ್ಲಿ ಈ 85,800 ಝೋನ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದಷ್ಟು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.